ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ 4 ಡ್ರೈವರ್ ಇರತಕ್ಕಂಥ ಒಂದು ಇಯರ್ಫೋನನ್ನು ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾವುದು ಅಂತ ನೋಡೋದಾದ್ರೆ ಒನ್ ಮೋರ್ ಕ್ವಾಡ್ ಡ್ರೈವರ್ ಇನ್ ಏರ್ ಹೆಡ್ಫೋನ್ ಅಂತ ಹೇಳ್ಬೋದು. ಸೊ ನೋಡ್ತಾ ಇರೋ ಒಂದು ಬ್ಲ್ಯಾಕ್ ಕಲರ್ನ ಬಾಕ್ಸ್ ಸಖತ್ತಾಗಿದೆ ಅಂತ ಹೇಳ್ಬೋದು. ಬಟ್ ಇದು ಏನಿದು ಡ್ರೈವರ್ ಅಂತ ನೀವು ಕೇಳ್ಬೋದು. ತುಂಬ ಜನ ಹೇಳ್ತಾ ಇರ್ತಾರೆ ಡಬಲ್ ಡ್ರೈವರು, ಟ್ರಿಪಲ್ ಡ್ರೈವರು, ಕ್ವಾಡ್ ಡ್ರೈವರ್ ಅಂತ ಹೇಳ್ತಾ ಇರ್ತಾರೆ. ಸೊ ಇಯರ್ಫೋನಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾರ್ಟ್ ಅಂದರೆ ಡ್ರೈವರ್ ಅಂತ ಹೇಳ್ಬೋದು. ಸೊ ಈ ಡ್ರೈವರ್ ಏನು ಮಾಡುತ್ತೆ ಅಂತಂದರೆ ಈ ಎಲೆಕ್ಟ್ರಿಕ್ ವೇವ್ಸನ್ನು ಸೌಂಡಾಗಿ ಇದು ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ಸಿಂಪಲಾಗಿ ಹೇಳೋದಾದರೆ ಇದು ಸೌಂಡನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ 4 ಡ್ರೈವರ್ಸ್ ಇರೋದ್ರಿಂದ 4 ಡ್ರೈವರ್ಸ್ಗಳು ಒಂದು ಸೌಂಡನ್ನು ಕ್ರಿಯೇಟ್ ಮಾಡಿ ಒಂದು ಬೆಸ್ಟ್ ಫ್ರೀಕ್ವೆನ್ಸಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ಈಗ ನಾವು ಯೂಸುವಲಿ 50 ರೂಪಾಯಿ 100 ರೂಪಾಯಿ ಇಯರ್ಫೋನ್ಸ್ಗಳನ್ನು ಖರೀದಿ ಮಾಡ್ತೀವಲ್ಲ, ಅದರಲ್ಲಿ ಕೇವಲ ಒಂದು ಡ್ರೈವರ್ ಇರುತ್ತೆ ಅಂತ ಹೇಳ್ಬೋದು. 1 ರಿಂದ 4 ಡ್ರೈವರ್ಸ್ಗಳನ್ನು ಈ ಒಂದು ವೈರ್ಡ್ ಇಯರ್ಫೋನ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ನೀವು ಕೇಳಿರ್ಬೋದು ಡಬಲ್ ಡ್ರೈವರ್, ಟ್ರಿಪಲ್ ಡ್ರೈವರ್ ಅಂತ. ಸೊ ಅದೇ ರೀತಿ ಇದು ಕ್ವಾಡ್ ಡ್ರೈವರ್ ಅಂತ ಹೇಳ್ಬೋದು. ಸೊ ಇದರ ಬೆಲೆ ತುಂಬ ಕಾಸ್ಟ್ಲಿ ಇದೆ ಅಂತ ಹೇಳ್ಬೋದು. 9,000 ರೂಪಾಯಿ ಈ ಒಂದು ಇಯರ್ಫೋನ್ಗೆ ಇದೆ. ಹೌದು, ಏನು ಗುರು 9,000 ರೂಪಾಯಿ ಒಂದು ಹೊಸ ಮೊಬೈಲೇ ಬರುತ್ತೆ ಅಂತ ಕೇಳ್ಬೋದು. ಬಟ್ ಈ ಒಂದು ಕ್ವಾಡ್ ಡ್ರೈವರ್ನಲ್ಲಿ ಅದಕ್ಕೆ ತಕ್ಕಂಥ ಒಂದು ಫೀಚರ್ಸ್ ಸಹಿತ ಇದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನೋಡೋಣ ಡೀಟೇಲ್ ಆಗಿ. ಇದರ ಬಿಲ್ಡ್ ಕ್ವಾಲಿಟಿ ಹೇಗಿದೆ, ಇದರ ಒಂದು ಡಿಸೈನ್ ಹೇಗಿದೆ, ಸೌಂಡ್ ಕ್ವಾಲಿಟಿ ಹೇಗಿದೆ ಅಂತ ನಿಮಗೆ ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ಹೆಚ್ಚು ಮೋಟಿವೇಶನ್ ಬರುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಈ ಒಂದು ಬಾಕ್ಸನ್ನು ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮೊದಲು ಇದ್ರ ಮೇಲೆ ಇರತಕ್ಕಂಥ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮೇಲ್ಗಡೆ ಭಾಗದಲ್ಲಿ ಒನ್ ಮೋರ್ ಅಂತ ಒಂದು ಬ್ರ್ಯಾಂಡ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಆಮೇಲೆ ಕೆಳಗಡೆ ಒಂದು ಫೋಟೋವನ್ನು ಕೊಟ್ಟಿರುವಂಥದ್ದು, ಡ್ರೈವರ್ ಫೋಟೋ ಕೊಟ್ಟಿದ್ದಾರೆ. ಸೊ ನೋಡೋಣ ಒಂದು ಓಪನ್ ಮಾಡಿ ಯಾವ ರೀತಿ ಇದೆ ಅಂತ. ಸೊ ಇನ್ನು ಹೈ ರೆಸಲ್ಯೂಷನ್ ಆಡಿಯೋ ಅಂತ ಕೂಡ ಇಲ್ಲಿ ಹೇಳುವಂಥದ್ದು. ಆಮೇಲೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಕ್ವಾಡ್ ಡ್ರೈವರ್ ಇನ್ ಇಯರ್ ಹೆಡ್ಫೋನ್ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಸೊ ಇನ್ನು ಈ ಒಂದು ಇಯರ್ಫೋನ್ ಒಂದು ಮೇನ್ ಸ್ಪೆಸಿಫಿಕೇಶನ್ ನೋಡೋದಾದರೆ ಅದನ್ನು ಹಿಂದ್ಗಡೆ ಭಾಗದಲ್ಲಿ ಕೊಟ್ಟಿದ್ದಾರೆ. ಟೋಟಲ್ ಆಗಿ 1.25 ಮೀಟರ್ ಉದ್ದ ಇಲ್ಲಿ ಈ ಒಂದು ಇಯರ್ಫೋನ್ ಇರುವಂಥದ್ದು. ಆಮೇಲೆ 3.5 mm ಗೋಲ್ಡ್ ಪ್ಲೇಟೆಡ್ ಒಂದು ಪ್ಲಗ್ ಇಲ್ಲಿ ಇರುವಂಥದ್ದು. ಆಮೇಲೆ ಈ ಒಂದು ಇಯರ್ಫೋನ್ ಒಂದು ಮೇನಾಗಿ ವೇಟ್ ನೋಡೋದಾದರೆ 18.5 ಗ್ರಾಮ್ ವೇಟ್ ಇದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಗೆ ಮಾಡೆಲ್ ನೇಮನ್ನು ಮೆನ್ಷನ್ ಮಾಡಿದ್ದಾರೆ, ಟೈಪನ್ನು ಮೆನ್ಷನ್ ಮಾಡಿರುವಂಥದ್ದು, ಆಮೇಲೆ ಫ್ರೀಕ್ವೆನ್ಸಿ ರೇಂಜು ಇದನ್ನು ನೀವು ನೋಡ್ಕೋಬೋದು. ಸೊ ಅದಾದ ನಂತರ ಈ ಒಂದು ಬಾಕ್ಸ್ನ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಒನ್ ಮೋರ್ ಡಿಸೈನ್ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಈ ಒಂದು ಬಾಕ್ಸ್ 2 ಲೇಯರ್ ಇದೆ ಅಂತ ಹೇಳ್ಬೋದು. ಮೇಲ್ಗಡೆ ಏನಿದೆಲ್ಲ ಈ ಒಂದು ಲೇಯರ್ನ ಈ ರೀತಿಯಾಗಿ ಸೈಡಿಂದ ರಿಮೂವ್ ಮಾಡಿಬಿಟ್ಟು ಈ ಒಂದು ಬಾಕ್ಸನ್ನು ಒಂದು ರೈಟ್ ಸೈಡಿಂದ ಓಪನ್ ಮಾಡಿದರೆ ಬುಕ್ಲೆಟ್ ಥರ ಇದು ಓಪನ್ ಆಗುತ್ತೆ ಅಂತ ಹೇಳ್ಬೋದು. ವಾವ್, ಸೂಪರ್ ಆಗಿದೆ ಅಲ್ವಾ? ಸೊ ಏನೆಲ್ಲ ಒಂದು ಎಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ಒಂದೊಂದಾಗಿ ನಾನು ನಿಮಗೆ ರಿಮೂವ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಪೌಚ್ ಕೊಟ್ಟಿದ್ದಾರೆ, ಇಯರ್ಫೋನ್ ಜೊತೆಗೆ ತುಂಬ ಇಯರ್ಬಡ್ಸ್ ಇದೆ, ಆಮೇಲೆ ಒಂದು ಸ್ವಲ್ಪ ಪೇಪರ್ಸ್ ಇರುವಂಥದ್ದು. ಆಮೇಲೆ ನೋಡೋಣ, ಒಂದೊಂದಾಗಿ ನೋಡ್ತಾ ಬರೋಣ. ಸೊ ಮೊದಲನೇದಾಗಿ ಈ ಒಂದು ಪೇಪರ್ ಏನಿದೆ ಅಂತ ನೋಡೋಣ. ಸೊ ಒನ್ ಮೋರ್ ಅಂತ ಒಂದು ಬ್ರ್ಯಾಂಡಿಂಗ್ ಕಾಣ್ತಾ ಇದೆ. ಓಕೆ, ಸ್ಟಿಕರ್ ಅಂತ ಹೇಳ್ಬೋದು, ಒನ್ ಮೋರ್ ಸ್ಟಿಕರ್ ಇದು. ಆಮೇಲೆ ಒನ್ ಮೋರ್ ಪ್ರಾಡಕ್ಟ್ಸ್ ಇಂಟ್ರೊಡಕ್ಷನ್ ಬುಕ್ಲೆಟ್ ಇದು. ಇದಾದ ನಂತರ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಟೋಟಲಾಗಿ 3 ಪೇಪರ್ ಇಲ್ಲಿ ಕೊಟ್ಟಿರುವಂಥದ್ದು. ಓಕೆ, ನೆಕ್ಸ್ಟ್ ನೋಡೋಣ, ಒಂದು ಪೌಚ್ ಅಂತ ಹೇಳ್ಬೋದು. ಸೊ ಈ ಒಂದು ಪೌಚ್ ಒಂದು ಸೂಪರ್ ಆಗಿದೆ ನೋಡಿ. ಇಯರ್ಫೋನನ್ನು ಪ್ರೊಟೆಕ್ಷನ್ಗೋಸ್ಕರ ನೀವೇನು ಟ್ರಾವೆಲ್ ಮಾಡ್ತೀರಾ ಅಂತಂದರೆ ಕ್ಯಾರಿ ಮಾಡೋಕ್ಕೆ ಇದನ್ನು ಕೊಟ್ಟಿರುವಂಥದ್ದು. ಓಕೆ, ಇದರಲ್ಲಿ ಒಂದು ಸಿಲಿಕಾನ್ ಜೆಲ್ ಇದೆ ನೋಡಿ. ಓಕೆ, ಸಿಲಿಕಾನ್ ಜೆಲ್ ಕೂಡ ಕೊಟ್ಟಿರುವಂಥದ್ದು. ಸೊ ನೀವು ಟ್ರಾವೆಲ್ ಮಾಡುವಾಗ ಈ ಒಂದು ಪೌಚ್ನಲ್ಲಿ ಈ ಒಂದು ಇಯರ್ಫೋನನ್ನು ನೀವು ಈಸಿಯಾಗಿ ಇನ್ಸರ್ಟ್ ಮಾಡಿಕೊಂಡು ತುಂಬ ಸೇಫಾಗಿ ಯೂಸ್ ಮಾಡ್ಬೋದು. ಮತ್ತು ಹೈ ಕ್ವಾಲಿಟಿ ಏರ್ಲೈನ್ ಅಡಾಪ್ಟರ್ನ ಇದ್ರ ಜೊತೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಷ್ಟೇ ಅಲ್ಲದೆ 3.5 mm ಗೋಲ್ಡ್ ಪ್ಲೇಟೆಡ್ ಜಾಕ್ ಪಿನ್ ಅಡಾಪ್ಟರ್ ಸಹಿತ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು. ಇನ್ನು ಒಂದು ಇಯರ್ಬಡ್ಸ್ ನೋಡೋದಾದರೆ ಟೋಟಲ್ ಆಗಿ 9 ತರಹದ ಒಂದು 9 ಪೇರ್ ಇಯರ್ಬಡ್ಸನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮ್ಮ ಒಂದು ಕಿವಿಗೆ ಯಾವ್ದು ಸೆಟ್ ಆಗುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಇನ್ನು ಒಂದು ಇಯರ್ಫೋನ್ ಕ್ವಾಲಿಟಿ ನೋಡೋದಾದರೆ ಇಯರ್ಫೋನ್ ನೋಡೋಕ್ಕೆ ಒಂದು ನಾರ್ಮಲ್ ಇಯರ್ಫೋನ್ ಥರನೇ ಕಾಣ್ತಾ ಇದೆ ಅಂತ ಹೇಳೋದಾದರೂ ಕೂಡ ಒಂದು ಪ್ರೀಮಿಯಂ ಲುಕ್ ಇದೆ ಅಂತ ಹೇಳ್ಬೋದು. ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಒಂದು ಸೂಪರ್ ಆಗಿರ್ತಕ್ಕಂಥ ಇಯರ್ಫೋನ್ ಅಂತ ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಆ ರೀತಿಯ ಒಂದು ಕ್ವಾಲಿಟಿಯ ಒಂದು ವೈರನ್ನು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇನ್ನು ಪ್ಲಗ್ ನೋಡೋದಾದರೆ 3.5 mm ಆಡಿಯೋ ಜಾಕ್ ಇರುವಂಥದ್ದು ಎಲ್ ಶೇಪಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಇನ್ನು ಅದು ಜಾಯಿಂಟ್ ಏನಿದೆಯಲ್ಲ ಅದು ಕಟ್ ಆಗಬಾರ್ದು, ವೈರ್ ಕಟ್ ಆಗಬಾರ್ದು ಅಂತ ಒಂದು ಎಕ್ಸ್ಟ್ರಾ ರಬ್ಬರನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇದು ಒಂದು ಬೆಸ್ಟ್ ಅಂತ ಹೇಳ್ಬೋದು ಇದಕ್ಕೆ. ಸೊ ಇನ್ನು ಒಂದು ವೈರ್ ಕ್ವಾಲಿಟಿ ನೋಡೋದಾದರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಪ್ರೀಮಿಯಮ್ ಆಗಿರ್ತಕ್ಕಂಥ ಒಂದು ಬೆಸ್ಟ್ ಕ್ವಾಲಿಟಿಯ ವೈರನ್ನು
ಇಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಕೆಲವು ಇಯರ್ಫೋನ್ಗಳಲ್ಲಿ ಒಂದು ಎರಡು ಥರದ ವೈರನ್ನು ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ಫುಲ್ ಇಯರ್ಫೋನ್ಗೆ ಒಂದೇ ಥರದ ಒಂದು ಬೆಸ್ಟ್ ಕ್ವಾಲಿಟಿಯ ಒಂದು ವೈರನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೀವೇನಾದರೂ ಟ್ರಾವೆಲ್ ಮಾಡ್ತೀರ ಅನ್ನೋದಾದರೆ ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ನೀವೇನಾದರೂ ಫ್ಲೈಟಲ್ಲಿ, ಕಾರಲ್ಲಿ, ಟ್ರೈನ್ಸ್ಗಳಲ್ಲಿ ತುಂಬ ಟ್ರಾವೆಲ್ ಮಾಡ್ತೀರಾ ಅಂತಂದರೆ ನಿಮಗೆ ಬೆಸ್ಟ್ ಆಗಿರತಕ್ಕಂಥ ಒಂದು ಸೌಂಡ್ ಎಫೆಕ್ಟನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನು ಒಂದು ಮೇಲ್ಗಡೆ ಭಾಗದಲ್ಲಿ ಒಂದು 3 ಬಟನ್ಸ್ ಇದೆ ಅಂತ ಹೇಳ್ಬೋದು. ಸೊ ವ್ಯಾಲ್ಯೂಮ್ ಅಪ್, ಡೌನ್ ಮತ್ತು ಪಾಸ್ ಬಟನ್ ಅಂತ ಹೇಳ್ಬೋದು. ಇನ್ನು ಮೈಕ್ರೋಫೋನ್ ಇದೆ ಅಂತ ಹೇಳ್ಬೋದು, ಅಂದರೆ ಚಿಕ್ಕದಾಗಿರ್ತಕ್ಕಂಥ ಹೋಲ್ ಇದೆಯಲ್ಲ, ಸೊ ಇದು ಮೈಕ್ರೋಫೋನ್ ಅಂತ ಹೇಳ್ಬೋದು. ಸೊ ನೀವು ಕಾಲ್ಸನ್ನು ಸಹಿತ ಇಲ್ಲಿ ತೊಗೋಬೋದು, ಕಾಲ್ಸಲ್ಲಿ ಮಾತಾಡ್ಬೋದು ಈ ಒಂದು ಇಯರ್ಫೋನ್ ಸಹಾಯದಿಂದ. ಸೊ ಇನ್ನು ಡ್ರೈವರ್ಸ್ ನೋಡೋದಾದರೆ, ಸೊ ಒಂದು ಡ್ರೈವರ್ನ ಒಂದು ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. 4 ಡ್ರೈವರ್ಸ್ ಇರೋದ್ರಿಂದ 4 ಕಡೆಯಿಂದ ನಿಮಗೆ ಒಂದು ಸೌಂಡ್ ಕ್ರಿಯೇಟ್ ಆಗಿ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಫ್ರೀಕ್ವೆನ್ಸಿಲಿ ನಿಮಗೆ ಸಿಗುತ್ತೆ. ಬೆಸ್ಟ್ ಆಗಿರತಕ್ಕಂಥ ಒಂದು ಬೇಸ್ ಎಫೆಕ್ಟ್ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಎಸ್ಪೆಷಲಿ ನೀವು ಟ್ರಾವೆಲ್ ಮಾಡ್ತೀರಾ ಅನ್ನೋದಾದರೆ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಹೈ ರೆಸೊಲ್ಯೂಷನ್ ಸೌಂಡ್ ಇಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಕಳೆದ 8 ರಿಂದ 10 ದಿನಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈವನ್ ವಿಡಿಯೋ ಎಡಿಟಿಂಗ್ ಸಹಿತ ಇದೇ ಒಂದು ಇಯರ್ಫೋನನ್ನು ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳೋದಾದರೆ ಈ ಒಂದು ಕ್ವಾಡ್ ಡ್ರೈವರ್ ಇಯರ್ಫೋನ್ಸ್ಗಳನ್ನು ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದ್ರಿಂದ ಹೇಳ್ತಾ ಇರೋದ್ರಿಂದ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಒಳ್ಳೆಯ ಬೇಸ್ ಎಫೆಕ್ಟನ್ನು ಮತ್ತು ಸೌಂಡ್ ಕ್ವಾಲಿಟಿಯನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿದ್ರಲ್ಲ, ಈ ರೀತಿಯಾಗಿ ಒಂದು ಇಯರ್ಫೋನ್ ಇರುವಂಥದ್ದು. ನಿಮ್ಗೆಲ್ರಿಗೂ ಈ ಒಂದು ಇಯರ್ಫೋನ್ ಪರ್ಚೇಸ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡಲ್ಲ, ಯಾಕಂದರೆ 9,000 ರೂಪಾಯಿ ತುಂಬ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು. ನಿಮಗೆ ಈ ಒಂದು ಇಯರ್ಫೋನ್ಸ್ಗಳಲ್ಲಿ ತುಂಬ ಕ್ರೇಜ್ ಇತ್ತು ಅಂತಂದರೆ, ನನಗೆ ಕ್ವಾಡ್ ಡ್ರೈವರ್ ಇಯರ್ಫೋನ್ ತುಂಬ ಅವಶ್ಯಕತೆ ಇದೆ, ನಂಗೆ ಬೇಕೇ ಬೇಕು ಅಂತ ಅನಿಸಿತ್ತು ಅಂತಂದರೆ ನೀವು ಬೈ ಮಾಡ್ಬೋದು. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ ಕೊಟ್ಟಿದ್ದೀನಿ, ಅದ್ರ ಮೂಲಕ ನೀವು ಪರ್ಚೇಸ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ನಲ್ಲಿ ಈ ಕೂಡಲೇ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.